ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ಎಐಜಿಡಿಎಸ್ಯು ಕೋಲಾರ ಚಿಕ್ಕಬಳ್ಳಾಪುರ ವಿಭಾಗ ಮತ್ತು ಕೆಜಿಎಫ್ ಶಾಖೆಯ ಗ್ರಾಮೀಣ ಅಂಚೆ ನೌಕರರ 11ನೇ ದ್ವೈವಾರ್ಷಿಕ ಅಧಿವೇಶನವು ಕೋಲಾರ ನಗರದಲ್ಲಿರುವ ಕೆಇಬಿ ಸಮುದಾಯ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎನ್ ಕೃಷ್ಣಪ್ಪ ವಹಿಸಿದ್ರು. ಉದ್ಘಾಟನೆಯನ್ನು ಎಸ್ಎಸ್ ಮಹದೇವಯ್ಯ, ಜನರಲ್ ಸೆಕ್ರೆಟರಿ ವಿಎಸ್ಎಲ್ ನರಸಿಂಹರಾವ್, ಹಿರಿಯ ಅಂಚೆ ಅಧೀಕ್ಷಕರು ಎಸ್ಎನ್ ಮಂಜುನಾಥ್, ಕಾನೂನು ಸಲಹೆಗಾರರು ಬೈಲಪ್ಪ, ವಲಯ ಅಧ್ಯಕ್ಷರು ವಿ ರಾಜ್ಕುಮಾರ್, ವಲಯ ಕಾರ್ಯದರ್ಶಿಗಳು ನಡೆಸಿಕೊಟ್ರು. ಮುಖ್ಯ ಅತಿಥಿಗಳಾಗಿ ಕೆಎಸ್ ರುದ್ರೇಶ್, ಪ್ರಹ್ಲಾದ್ ರಾವ್, ಎಂಎಸ್ ಭಾಗ್ಯಲಕ್ಷ್ಮಿ, ಕೆ ರಘುಪ್ರಸಾದ್, ಎಂಎಸ್ ಸಂತೋಷ್, ಕೆಎನ್ ರವಿಚಂದ್ರ, ಎಚ್ಆರ್ ಸುರೇಶ್, ಎಚ್ಎಂ ರಾಜು, ಶಶಿಕುಮಾರ್, ಮಂಜುನಾಥ್, ನಾಗರಾಜ್, ಮೊಹಮ್ಮದ್ ಶಫಿ, ಕೆ ಜಾನಕಿರಾಮ್ ಭಾಗವಹಿಸಿದ್ರು. ಕಾರ್ಯಕ್ರಮವನ್ನು ಕೋಲಾರ ವಿಭಾಗದ ಎಂಜಿ ರಮೇಶ್, ಕಾರ್ಯದರ್ಶಿ ವಿ ರವೀಂದ್ರ, ಉಪ ಖಜಾಂಚಿ ಎನ್ ಇರಗಪ್ಪ, ಕಾರ್ಯಾಧ್ಯಕ್ಷರು ಚಿಕ್ಕಬಳ್ಳಾಪುರದ ಟಿಎನ್ ವಿಜಯಶಂಕರ್, ಎಂ ರಾಮಪ್ಪ, ಎಂಕೆ ಮಂಜುನಾಥ್ ರೆಡ್ಡಿ, ಕೆಜಿಎಫ್ ವಿಭಾಗದ ಎನ್ ರಾಜಣ್ಣ, ಎನ್ ರಾಮರಾವ್, ಮುರಳಿ ರಾಮದಾಸ್ ಹಾಗೂ ಎಲ್ಲ ವಿಭಾಗಗಳ ಬಾಂಧವರು ನಡೆಸಿಕೊಟ್ರು. So I am very happy that GDS union ఏదైతే మనకి డివిజన్ లెవెల్లో ఉందో దే ఆర్ రియల్లీ కోఆపరేటింగ్ వెల్ టు ద డివిజన్ అడ్మినిస్ట్రేషన్. అదేవిధంగా మీరు చూస్తే అందరు లీడర్స్ కూడా చాలా బాగా పనిచేస్తున్నారు, చాలా ప్రోగ్రెస్ చూపిస్తున్నారు బీఓస్లో కూడా. ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ಕೋಲಾರ ವಿಭಾಗ, ಚಿಕ್ಕಬಳ್ಳಾಪುರ ಮತ್ತು ಕೆಜಿಎಫ್ ಬ್ರಾಂಚ್ಗಳ ಈ ಒಂದು ದ್ವೈವಾರ್ಷಿಕ ಅಧಿವೇಶನಕ್ಕೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಕೂತಿರುವಂಥ ನಮ್ಮ ನೆಚ್ಚಿನ SSP ಆದಂಥ ನರಸಿಂಹರಾವ್ ಸರ್ ಅವ್ರಿಗೆ ಹಾಗೂ ವೇದಿಕೆಯಲ್ಲಿ ಕೂತಿರುವ ಎಲ್ಲ ನನ್ನ ನೆಚ್ಚಿನ ಸೀನಿಯರ್ ಕಾಮ್ರೇಡ್ಸ್ಗೆ ಹಾಗೂ ನಿಮ್ಮೆಲ್ಲರಿಗೂ ಬೆಳಗಿನ ಶುಭವಂದನೆಗಳು. ಕೋಲಾರ ವಿಭಾಗದಲ್ಲಿ ಮೊದಲನೇದಾಗಿ ನಮ್ಮ SSP ಸರ್ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಯಾರೇ SSPಗಳು ಬರಲಿ, ಯಾರೇ ASPಗಳು ಬರಲಿ, ಯಾರೇ ಪೋಸ್ಟ್ ಮಾಸ್ಟರ್ಗಳು ಬರಲಿ, ಕೆಲವು ನೆಗೆಟಿವ್ ಇರುತ್ತೆ, ಕೆಲವು ಪಾಸಿಟಿವ್ ಇರುತ್ತೆ. ಎಲ್ಲ ಮನುಷ್ಯರು ಎಲ್ಲರಿಗೂ ಇಷ್ಟ ಆಗ್ಬೇಕಂತೇನಿಲ್ಲ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಕಳೆದ 2 ವರ್ಷ ಅಂಚೆ ನೌಕರರ ಸಂಘ ಅಂದರೆ ಎಐಜಿಡಿಎಸ್ ಅಂತ ಹೇಳ್ತಾರೆ, ಅದರ ಆಲ್ ಇಂಡಿಯಾ ಕನ್ವೀನರ್ ಆಗಿ ಎಐಜಿಡಿಎಸ್ನ ಕಾನೂನು ಸಲಹೆಗಾರರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಒಂದು 11ನೇ ವಾರ್ಷಿಕ ಅಧಿವೇಶನ ನಡೀತಾ ಇದೆ ಕೋಲಾರ. ಇಲಾಖೇತರ ನೌಕರರು ಅಂತ ಕರೆಸ್ಕೊಂಡಂಥ ಇಂದಿನ ಗ್ರಾಮೀಣ ಅಂಚೆ ಸೇವಕರು ಈ ಇಲಾಖೆಯ ಒಂದು ಅತ್ಯಂತ ಅಶೋಷಿತ ವರ್ಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ನೌಕರರಿಗೆ ಬಹಳ ಕನಿಷ್ಠವಾದಂಥ ಒಂದು ಸೌಲಭ್ಯಗಳನ್ನ, ಕನಿಷ್ಠವಾದಂಥ ವೇತನವನ್ನು ಇವತ್ತು ದಿವಸ ಕೊಡ್ತಾ ಇದ್ದಾರೆ. ಇಲಾಖೆಯಲ್ಲಿ ಇಲಾಖೆಯ ಬೆನ್ನೆಲುಬು ಅಂತ ಹೇಳಿದ್ರೆ, ನಾವು ಹೇಗೆ ದೇಶದ ಬೆನ್ನೆಲುಬು ನಮ್ಮ ರೈತ ಅಂತ ಹೇಳ್ತಾರೆ, ಹಾಗೆ ಇಲಾಖೆಯ ಬೆನ್ನೆಲುಬು ನಮ್ಮ ಗ್ರಾಮೀಣ ಅಂಚೆ. ಇವತ್ತು ನಿವೃತ್ತರೇ ಆಗಿರ್ತಕ್ಕಂಥ ಇಲಾಖೇತರ ನೌಕರರು ಅಂದರೆ ಗ್ರಾಮೀಣ ಅಂಚೆ ನೌಕರರಿಗೆ ಎಂಥ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಈಗಷ್ಟೇ ನಮ್ಮ ಒಬ್ಬರು ಮನವಿ ಪತ್ರವನ್ನು ಕೊಟ್ಟರು, ಯಾರಿಗೆ ಮಿನಿಸ್ಟ್ರಿಗೆ ಕೊಟ್ಟಿದ್ದಾರೆ. ಅವರು 42 ವರ್ಷ ಸರ್ವಿಸ್ ಮಾಡಿ ನನಗೆ 243 ರೂಪಾಯಿ ಪೆನ್ಷನ್ ಬರ್ತಾ ಇದೆ. ಕೇವಲ 243 ರೂಪಾಯಲ್ಲಿ ನಾನು ಏನು ಮಾಡಬೇಕು ಅನ್ನುವಂಥ ಒಂದು ಅಹವಾಲನ್ನು ಅವರು ಇಟ್ಟರು, ಅದನ್ನು ತೋರಿಸ್ಕೊಂಡ್ರು. ಹಾಗೇನೆ ಬಹಳಷ್ಟು ಜನ ದಿನನಿತ್ಯ ರಿಟೈರ್ ಆಗ್ತಾ ಇದ್ದಾರೆ. ಪ್ರವೇಶ ಮಾಡಿದ್ದಾನೆ. ಆರೋಗ್ಯಪೂರ್ವಕವಾಗಿ ಇವತ್ತು ಕರ್ನಾಟಕ ಸಂಕಲನ ಮಾಡೋದಕ್ಕೆ ಒಂದು ತೀರ್ಮಾನವನ್ನು ಈ ಒಂದು ಕಾನ್ಫರೆನ್ಸ್ ತೋರಿಸಿದೆ. ಇನ್ನು ಮುಂದಿನ ಹೋರಾಟಗಳನ್ನ ಆಗ್ತೀನಿ, ಅದಕ್ಕೆ ಸಾರ್ವಜನಿಕ ಬೆಂಬಲ ಕೂಡ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹೀಗೇನೆ ಇವತ್ತು ನನ್ನ ಹೆಸರು ಎನ್ನಿರಗಪ್ಪ ಅಂತ, ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಈ ದಿವಸ ನಮ್ಮ ಕೋಲಾರ ವಿಭಾಗದ ಎಐಜಿಡಿಎಸ್ ಸಂಘಟನೆಯ 11ನೇ ವರ್ಷದ ದ್ವೈವಾರ್ಷಿಕ ಸಮಾವೇಶ ಇತ್ತು. ಈ ಒಂದು ಸಮಾವೇಶದಲ್ಲಿ ನಮ್ಮೆಲ್ಲ GDS ಬಾಂಧವರು ಸಹ ಅತಿ ಹೆಚ್ಚು ಹೆಸರಿತ್ತು. ಮತ್ತು ಸರ್ಕಾರದಿಂದ ಸಹ ನಮ್ಮ ವಲಯ ಕಾರ್ಯದರ್ಶಿಗಳು, ವಲಯ ಅಧ್ಯಕ್ಷರು ಮತ್ತು ನಮ್ಮ ಕಾನೂನು ಸಲಹೆಗಾರರಾದಂಥ ಮಂಜುನಾಥ್ ಸರ್ ಅವರು ಮತ್ತು ನಮ್ಮ ಇಲಾಖೆ BM ಸರ್ ಅವರು, ಶೆಟ್ಟಿ ಸರ್ ಅವರು ಎಲ್ಲ ಬಂದು ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಮಾವೇಶ ಅದ್ದೂರಿಯಾಗಿ ನಡೆಯಿತು. ಈ ಸಮಾವೇಶ